ನೋಡಿ, ಮೂರ್ಖನಿಗೆ ಒಂಟಿತನವು ಒಂದು ಜೈಲು. ಅಲೋನ್ನೆಸ್ ಈಸ್ ಲೈಕ್ ಎ ಜೈಲ್. ಮೂರ್ಖನಾದವನು ತನ್ನದೇ ಆದ ಮೌನಕ್ಕೆ ಹೆದರುತ್ತಾನೆ. ಆತ ತನ್ನ ದೌರ್ಬಲ್ಯಗಳು ಮತ್ತು ಭಯಗಳಿಂದ ಪಾರಾಗಲು ಜನರ ಗುಂಪನ್ನು ಅಥವಾ ಸುತ್ತಮುತ್ತಲಿನವರನ್ನು ಆಶ್ರಯಿಸುತ್ತಾನೆ. ಒಂಟಿತನವು ಅವನಿಗೆ ಶಿಕ್ಷೆಯಂತೆ ಭಾಸವಾಗುತ್ತದೆ. ಜ್ಞಾನಿಗೆ ಒಂಟಿತನವು ಸ್ವರ್ಗ. ಅಲೋನ್ನೆಸ್ ಫಾರ್ ದ ವೈಸ್ ಪರ್ಸನ್ ಮೇಕ್ಸ್ ಹೆವನ್. ಆದರೆ ಜ್ಞಾನಿಗಳಿಗೆ, ಅಂದರೆ ಬುದ್ಧಿವಂತರಿಗೆ, ಒಂಟಿತನವು ಸ್ವರ್ಗದ ಅನುಭವವನ್ನು ನೀಡುತ್ತದೆ. ಏಕೆಂದರೆ ಒಂಟಿತನವು ತನ್ನನ್ನು ತಾನು ಅರಿಯಲು ಸಹಾಯ ಮಾಡುತ್ತದೆ. ಇದು ಆಂತರಿಕ ಶಾಂತಿ, ನೆಮ್ಮದಿ ಮತ್ತು ಸತ್ಯದ ದರ್ಶನ ಮಾಡಿಸುತ್ತದೆ. ಯಾವಾಗ ಒಬ್ಬ ವ್ಯಕ್ತಿಯು ತನ್ನೊಂದಿಗೆ ತಾನಿರಲು ಕಲಿಯುತ್ತಾನೋ, ತನ್ನ ಕಂಪನಿಯಲ್ಲಿ ತಾನೇ ಸಂತೋಷವಾಗಿರಲು ಕಲಿಯುತ್ತಾನೋ, ಆಗ ಅವನಿಗೆ ಒಂಟಿತನವು ಒಂದು ಜೈಲು ಆಗಿ ಉಳಿಯುವುದಿಲ್ಲ. ಬದಲಾಗಿ ಅದು ಆಂತರಿಕ ಆನಂದದ ಮತ್ತು ಸಮಾಧಾನದ ಸಂಭ್ರಮವಾಗಿ ಬದಲಾಗುತ್ತದೆ. ಅವನು ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸದೆ ತನ್ನಲ್ಲೇ ಆನಂದಿಸುತ್ತಾನೆ.